ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕುಂಭ ರಾಶಿಯವರ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಶ್ರೀ ಕ್ರೋಧಿ ನಾಮ ಸಂವತ್ಸರದ ಫಲಗಳು ಕುಂಭರಾಶಿಯವರಿಗೆ ಯಾವ ರೀತಿಯಾಗಿರಬಹುದು ನೋಡೋಣ. ನೋಡಿ, ವರ್ಷದ ಭವಿಷ್ಯವನ್ನು ನೋಡಬೇಕಾದಾಗ ಗುರುಬಲ ಮತ್ತು ಶನಿ ಬಲದ ಆಧಾರದ ಮೇಲೆ ನೋಡಿತಕ್ಕಂಥದ್ದು. ನಿಮಗೆ ಇಲ್ಲಿ ಗುರುಬಲವೂ ಸಹ ಅಷ್ಟೊಂದು ಒಳ್ಳೆ ರೀತಿಯಾಗಿ ಇಲ್ಲ, ಶನಿ ಬಲವೂ ಸಹ ಕುಂಭರಾಶಿಯವರಿಗೆ ಅಷ್ಟೊಂದು ರೀತಿಯಾಗಿ ಇಲ್ಲ. ಹಾಗಂತ ಹೇಳಿ ನಿಮ್ಮ ಜೀವನ ಕೆಡುಕಾಗಬಹುದಾ ಅಂತಂದರೆ ಅದನ್ನೂ ಸಹ ಸಂಪೂರ್ಣವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೆಡುಕು ಅಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಿಮಗೆ 7.5 ನಡೀತಾ ಇರತಕ್ಕಂಥದ್ದು. ಏನಪ್ಪ 7.5 ನಡೀತಾ ಇರತಕ್ಕಂಥದ್ದು ನಿಮಗೆ ಯಾವ ರೀತಿಯಾಗಿ ಬೇಕಾದರೂ ಯೋಗ ಫಲಗಳನ್ನು ತಂದುಕೊಟ್ಬಿಡತ್ತೆ. ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ನಿಮಗೇನಾದರೂ 2ನೇ ಬಾರಿ ಈ 7.5 ನಡೀತಾ ಇದೆ ಅಂತ ಗೊತ್ತಾದರೆ, ನಿಮ್ಮ ಜನ್ಮ ಜಾತಕವನ್ನು ನೋಡಿದ ಸಂದರ್ಭದಲ್ಲಿ ಯಾವುದೇ ಗ್ರಹದ ಬಲಾನುಬಲಗಳು ಇರಲಿ ಇಲ್ಲದೆ ಇರಲಿ ಏನು ಯೋಚನೆ ಮಾಡೋಕ್ಕೆ ಹೋಗೋದು ಬೇಡ. 2ನೇ ಬಾರಿ ನಡೀತಾ ಇದ್ದಾಗ ಬಹಳಷ್ಟು ಅನುಕೂಲತೆಗಳನ್ನು ಬದುಕಿನಲ್ಲಿ ಸೃಷ್ಟಿ ಮಾಡಿ ಕೊಟ್ಬಿಡುತ್ತೆ ಶನಿ. ಅಂತಹ ಉನ್ನತ ಮಟ್ಟದ ಯೋಗದ ಫಲಗಳನ್ನು ನಮ್ಮ ಬದುಕಿನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಬಿಡತ್ತೆ ಶನಿ. ಜನ್ಮ ಶನಿಯಲ್ಲಿ ನಿಮ್ಗೀಗ ನಡೀತಾ ಇರುವಂಥದ್ದೇ ಜನ್ಮ ಶನಿ. ಸೊ ಹಾಗಾಗಿ ಒಂದ್ಸಲ ಜಾತಕ ತೋರಿಸ್ಕೊಳ್ಳಿ. ಗುರುಬಲ ಅರ್ಧಕ್ಕರ್ಧ ಇದೆ, ಅರ್ಧಕ್ಕರ್ಧ ಇಲ್ಲ. ಗುರುವಿನ ವೀಕ್ಷಣೆಯನ್ನು ಗಮನಿಸಿದ ಸಂದರ್ಭದಲ್ಲಿ ನಿಮಗೆ 8ನೇ ಮನೆ ಮೇಲೂ ಅದೇ ರೀತಿಯಾಗಿ 10ನೇಯ ಮನೆ ಮೇಲೂ ಈ ಗುರುವಿನ ವೀಕ್ಷಣೆಯು ತನ್ನ ಸ್ಥಾನದ ಪರಿವರ್ತನೆಯ ನಂತರದಲ್ಲಿ ಬರ್ತಕ್ಕಂತಹದ್ದು ಒಂದಿಷ್ಟು ಶುಭದ ವಾತಾವರಣವೇ. ಗುರುಬಲ ಇಲ್ಲದೇ ಇದ್ದರೂ ಸಹ ಒಂದು ರೀತಿಯಾಗಿ ತನ್ನ ದೃಷ್ಟಿಯ ಬಲಗಳಿಂದ ತಾನು ವೀಕ್ಷಣೆ ಮಾಡ್ತಕ್ಕಂತಹ ಬಲದ ಆಧಾರದಲ್ಲಿ ಬಹಳ ಯೋಗ ಫಲಗಳನ್ನು ಈ ಒಂದು ಕುಂಭರಾಶಿಯವರು ಅನುಭವಿಸಬಹುದು. ಸ್ತ್ರೀ ಸೌಖ್ಯಗಳು ಉಂಟಾಗುತ್ತೆ. ಹಣಕಾಸಿನಲ್ಲಿ ಆರ್ಥಿಕ ಪರವಾಗಿ ಒಂದಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಆದಾಯ 14 ಇರುತ್ತೆ. ಅದೇ ರೀತಿಯ ವ್ಯಯವೂ ಸಹ 14. ಅಂದರೆ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸಂಪನ್ಮೂಲದ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದ್ದಕ್ಕಿದ್ದ ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲದ ವಾತಾವರಣವು ಅನಾನುಕೂಲತೆಯ ವಾತಾವರಣವು ಎರಡನ್ನೂ ಸಹ ನೀವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಈ ವರ್ಷ ನೀವು ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡಿಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ನಿಮ್ಮ ಜನ್ಮಜಾತಕದ ಆಧಾರದಲ್ಲಿ ಶುಭ ರೀತಿಯಾದ ಫಲಾದ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದರೆ ನೀವು ಅದನ್ನು ಮಾಡಿಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜಾಗೃತಿಯಾಗಿರುವಂಥದ್ದು ಒಳ್ಳೆಯದು. ಇನ್ನು ಹೊಸ ವಿಚಾರಗಳು ನಿಮ್ಮ ಬದುಕಿನಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ದಿಢೀರ್ ಬದಲಾವಣೆಯನ್ನು ತಂದುಕೊಡುತ್ತೆ. ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯಗಳು ಕಾಡುತ್ತೆ. ಆರೋಗ್ಯ ಯಾಕೋ ಅಷ್ಟೊಂದು ಚೆನ್ನಾಗಿರಲ್ಲ. ನಮಗೆ ಸ್ವಲ್ಪ ಅನಾರೋಗ್ಯಗಳು ಈ ಮೂಳೆಗೆ ಸಂಬಂಧಪಟ್ಟ ಹಾಗೆ, ಹಲ್ಲಿಗೆ ಸಂಬಂಧಪಟ್ಟ ಹಾಗೆ, ದವಡೆಗೆ ಸಂಬಂಧಪಟ್ಟ ಹಾಗೆ, ವಸುಡುಗಳಿಗೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯಗಳು ಉಂಟಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಈ ಒಂದು ಕುಂಭ ರಾಶಿಯವರಿಗೆ. ಜೊತೆಗೆ ಸ್ನೇಹದಲ್ಲಿ ಬಿರುಕುಗಳು ಬರ್ತವೆ. ನನ್ನವರು ತನ್ನವರು ಅಂತ ಅಂದ್ಕೊಂಡಿದ್ರೆ ತುಂಬ ಜಾಗೃತಿಯಾಗಿರಿ. ಇದಕ್ಕಿದ್ದ ಹಾಗೆ ನಿಮಗೆ ಬದುಕಿನಲ್ಲಿ ಇದಕ್ಕೆ ನಿಮ್ಮವರು ಅಂತ ನಂಬ್ಕೊಂಡಿದ್ದಂಥವ್ರೆ ನಿಮ್ಗೆ ಮೋಸ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಜಾಗೃತಿಯಾಗಿರುವಂಥದ್ದು ಒಳ್ಳೆಯದು. ಆದರೆ ರಾಜಕಾರಣಿಗಳಿಗೆ, ಸಿನಿಮಾ ನಟ ನಟಿಯರಿಗೆ ಹೊಸ ರೀತಿಯಾಗಿರ್ತಕ್ಕಂತಹ ಒಂದು ಅವಕಾಶಗಳೆಲ್ಲ ಸಿಕ್ಕು ನಿಮ್ಮ ಬದುಕಿನಲ್ಲಿ ಏಳಿಗೆ ಮತ್ತು ಅಭಿವೃದ್ಧಿ ಆಗುತ್ತೆ ಈ ಒಂದು ಕುಂಭರಾಶಿಯವರಿಗೆ. ಸೊ ಚೆನ್ನಾಗಿರ್ತಕ್ಕಂತಹ ಯೋಗದ ಫಲಗಳನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವರ್ಷದಲ್ಲಿ, ಅದರಲ್ಲೂ ಈ ಒಂದು ಭಾದ್ರಪದ ಮಾಸದ ನಂತರದಲ್ಲಿ, ಆಶ್ವೇಜ ಮಾಸ ಭಾದ್ರಪದ ಕಳೆದ ಬರುವಂಥ ಆಶ್ವೇಜ ಮಾಸದಲ್ಲಿ ಈ ಸ್ಥಿರಾಸ್ತಿ ಖರೀದಿಯ ಯೋಗ, ದಸರಾ ಹಬ್ಬದ ಹೊತ್ತಿಗೆ ಈ ಒಂದಿಷ್ಟು ಆಸ್ತಿ ಖರೀದಿಯ ಯೋಗಗಳು ಸಹ ಕುಂಭರಾಶಿಯವರಿಗೆ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದಿಷ್ಟು 50-50 ಫಲಗಳಿದ್ದಾವೆ.
ಆ 50-50 ಫಲಗಳು ಅದೇ ರೀತಿಯಾಗಿ ನಿಮ್ಮ ಜನ್ಮಜಾತಕದಲ್ಲಿ ಯಾವ ರೀತಿಯಾಗಿ ಟೈಮ್ ನಡೀತಿದೆ ಅದೆಲ್ಲವನ್ನು ಸಹ ತಿಳ್ಕೊಳ್ಳಿ. ಇನ್ನು 8ನೇ ತಾರೀಕು 5ನೇ ತಿಂಗಳು 2024 ನಡೆಯುವಂತಹ ಶ್ರೀ ಲಲಿತಾ ಮಹಾಯಾಗದಲ್ಲಿ ಪಾಲ್ಗೊಳ್ಳೋದ್ರಿಂದ ಅಮ್ಮನವರ ಸಂಪೂರ್ಣ ಆಶೀರ್ವಾದದಿಂದ ನಿಮ್ಮ ಬದುಕಿನಲ್ಲಿ ಇರುವಂತಹ ಎಲ್ಲ ಅಡೆತಡೆಗಳು ನಿವಾರಣೆ ಆಗೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ದೈವಾಶೀರ್ವಾದ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಕೆಡುಕುಗಳಿಂದ ಆಚೆ ಬರೋದಕ್ಕೆ ಲಲಿತಮ್ಮನವರು ಖಂಡಿತವಾಗಿ ನೆರವಾಗಿ ನಿಂತ್ಕೊಳ್ತಾರೆ. ಹಾಗಾಗಿ 8/5/2024 ಚೈತ್ರ ಅಮಾವಾಸ್ಯೆಯ ಪ್ರಯುಕ್ತಿಯ ಸಂಧ್ಯಾಕಾಲದಲ್ಲಿ ಮಾಡ್ತಾ ಇರತಕ್ಕಂತಹ ಅಮ್ಮನವರ ವಿಶೇಷ ಆರಾಧನೆಯನ್ನು ತಾವೆಲ್ಲರೂ ಬಂದು ಕಣ್ತುಂಬಿಕೊಳ್ಳಿ. ಇನ್ನು ನಡೀತಿರುವಂತಹ ಸ್ಥಳ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗ್ತಿರುವಂತಹ ಮುಖ್ಯ ರಸ್ತೆಯಲ್ಲಿಯೇ ಗೌತಮ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಕಾವೇರಿ ನದಿಯ ದಂಡೆಯಲ್ಲೇ ಇರ್ತಕ್ಕಂಥದ್ದು. ಗೌತಮ ಮಹರ್ಷಿಗಳೇ ಸ್ವತಃ ಸ್ಥಾಪನೆ ಮಾಡಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಈ ಒಂದು ಮಹಾಯಾಗವು ನಡೀತಾ ಇದೆ. 8ನೇ ತಾರೀಕು ತಾವೆಲ್ಲರೂ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು, ಅಮ್ಮನವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾ, ಇನ್ನು ಪರಿಹಾರದ ವಿಭಾಗ ಕ್ರೋಧಿನಾಮ ಸಂವತ್ಸರದ ಪರಿಹಾರ ವಿಭಾಗಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ವರ್ಷ ನಾವು ಪ್ರತಿ ವರ್ಷ ಪ್ರತಿ ವಿಡಿಯೋ ಪ್ರತಿ ತಿಂಗಳು ಪ್ರತಿ ವಾರ ಭವಿಷ್ಯದಲ್ಲೂ ಹೇಳೋ ಹಾಗೆ ಗಿಡಮರಗಳನ್ನು ಪೋಷಣೆ ಮಾಡಿ ಗಿಡಮರಗಳನ್ನು ಉಳಿಸಿ, ಗಿಡಮರಗಳಿಂದ ನಮ್ಮ ಮುಂದಿನ ಪೀಳಿಗೆ ಪ್ರಾಣಿ ಸಂಕುಲ ಆಗಿರ್ಬೋದು, ಮನುಷ್ಯ ಸಂಕುಲ ಆಗ್ಬೋದು, ಎಲ್ಲರೂ ಸಹ ಒಂದಿಷ್ಟು ನೆಮ್ಮದಿಯಾಗಿ ಬಾಳುವ ಹಾಗೆ ಆಗತ್ತೆ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ ಎಷ್ಟೋ ಪಕ್ಷಿಗಳಿಗೆ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲವು ನಿಮ್ಮ ಒಂದು ಖಾತೆಗೆ ಜಮವಾಗ್ತದೆ. ದೇವರ ಆಶೀರ್ವಾದ ನಿಮಗೆ ಸಿಗ್ತದೆ. ಇನ್ನು ಈ ವರ್ಷ ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಆಧ್ಯಾತ್ಮಿಕವಾದಂತಹ ಪರಿಹಾರ ಅಂದರೆ ನವನಾಗ ಸ್ತೋತ್ರದ ಪಠಣ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ದೇವರ ಪೂಜೆ, ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಒಳಿತಾಗಲಿ, ದೇವರ ಆಶೀರ್ವಾದವು ಸಿಗಲಿ ಅಂತ ಹೇಳ್ತಾ, ಕುಂಭ ರಾಶಿಯವರ ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ವರ್ಷದ ಭವಿಷ್ಯ ತಿಳ್ಕೊಂಡಿದ್ದಾಯ್ತಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.